2016 ಬೆಂಗಳೂರಿನ ವೈಟ್ ಫೀಲ್ಡಲ್ಲಿರೋ ಒಂದು ಪಿ ಜಿ ರೂಮ್ ನಂಬರ್ 109 ಅಲ್ಲಿರೋ ಶ್ರುತಿ ಅನ್ನೋ ಒಂದು ಹುಡುಗಿಗೆ ಪ್ರತಿ ರಾತ್ರಿ ಈ ಸೌಂಡ್ ಯಾಕೆ ಕೇಳಿಸ್ತಿತ್ತು ಗೊತ್ತಾ? ವೆಲ್ಕಮ್ ಟು ಥ್ರಿಲ್ಲರ್ ಸ್ಟೋರೀಸ್ ವಿತ್ ಚೇತನ್ ರಾಜ್. ಬೆಂಗಳೂರಿನ ವೈಟ್ ಫೀಲ್ಡಲ್ಲಿರೋ ಒಂದು ಪಾಳುಬಿದ್ದು ಬಂಗ್ಲೆನ ಪಿ ಜಿ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಆ ಪಿ ಜಿಲಿ ಎಷ್ಟೊಂದು ಜನ ಹುಡುಗಿರು ಕಂಪ್ನಿಗೆ ಹೋಗಿ ಕೆಲಸ ಮಾಡೋರಾಗಿರ್ತಾರೆ. ಅದೇ ಪಿ ಜಿಗೆ 3 ಜನ ಹುಡುಗಿರು, ಶ್ರುತಿ, ರಿಂಕು ಮತ್ತು ಐಶ್ವರ್ಯ, ಹೊಸದಾಗಿ ಶಿಫ್ಟ್ ಆಗಿರ್ತಾರೆ. ಶಿಫ್ಟ್ ಆಗಿದ್ದ ದಿನಾನೇ ಅವ್ರ 3 ಜನದ ಹತ್ರನೂ ಆ ಪಿ ಜಿ ಓನರ್ ಮೇಲ್ಗಡೆ ಇರೋ 209 ರೂಮ್ಗೆ ಯಾರು ಹೋಗಬಾರ್ದು, ಯಾಕೆ ಅಂತಲೂ ಕೇಳಬಾರ್ದು ಅಂತ ವಾರ್ನ್ ಮಾಡಿರ್ತಾರೆ. ಇದನ್ನು ಕೇಳಿದ ಹೊಸ ಹುಡುಗಿರು ಈ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ. ಬಟ್ ಅವತ್ತು ರಾತ್ರಿ ಆ ರೂಮಲ್ಲಿ ಏನಿದೆ ಅಂತ ಕುತೂಹಲದಿಂದ ಶ್ರುತಿ ಅನ್ನೋ ಒಬ್ಳು ಹುಡುಗಿ ಒಬ್ಬಳೇ ಹೋಗಿ ಆ ರೂಮ್ ಲಾಕ್ ಆಗಿದ್ರೂ ಆ ರೂಮ್ನ ನಾಕ್ ಮಾಡ್ತಾಳೆ. ಬಟ್ ಏನು ರೆಸ್ಪಾನ್ಸ್ ಬರೋದಿಲ್ಲ. ಸೊ ಆಗ ಶ್ರುತಿ ತನ್ನ ರೂಮಿಗೆ ಬಂದು ವಾಪಸ್ ಮಲ್ಕೊಂಡಿರ್ತಾಳೆ. ಸರಿಯಾಗಿ 2 ಗಂಟೆ 13 ನಿಮಿಷಕ್ಕೆ ಕರೆಕ್ಟಾಗಿ ಶ್ರುತಿ ರೂಮ್ನ ಯಾರೋ ನಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. 1 ಸಲ ಅಲ್ಲ, 2 ಸಲ ಅಲ್ಲ, ಕಂಟಿನ್ಯೂಸ್ ಆಗಿ ನಾಕ್ ಮಾಡ್ತಾನೆ ಇರ್ತಾರೆ. ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ನೆಕ್ಸ್ಟ್ ನೈಟ್ ಕೂಡ ಶ್ರುತಿ ರೂಮ್ ಹತ್ರ ಬಂದು ಯಾರೋ ಕಂಟಿನ್ಯೂಸ್ ಆಗಿ ನಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು ಅಂತ ಡೋರ್ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಯಾರ್ದೋ ಒಬ್ರು ನೆರಳು ನಿಂತಿರುತ್ತೆ. ಯಾರಿರ್ಬೋದು ಅಂತ ಶ್ರುತಿ ಕೀ ಹೋಲ್ ಮುಖಾಂತರ ಕಣ್ಣಿಟ್ಟು ನೋಡಿದಾಗ ಅವಳಿಗೆ ಬೆಳ್ಳಗಿರೋ ಒಂದು ಆಕಾರ ಕಾಣಿಸುತ್ತೆ. ಆವಾಗ ಶ್ರುತಿ ಜೋರಾಗಿ ಕಿರ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆಗ ಪಿ ಜಿಯಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ನೆಕ್ಸ್ಟ್ ಡೇ ಶ್ರುತಿ ತನಗಾಗಿರೋ ಎಕ್ಸ್ಪೀರಿಯನ್ಸ್ನ ಪಿ ಜಿ ಓನರ್ ಹತ್ರ ಹೋಗಿ ಹೇಳ್ಕೊತಾಳೆ. ಆಗ ಪಿ ಜಿ ಓನರ್ ಹೇಳ್ತಾರೆ, ಸುಮಾರು ವರ್ಷಗಳ ಹಿಂದೆ ಒಂದು ಹುಡುಗಿ ಆ ರೂಮಲ್ಲಿ ಸ್ಯೂಸೈಡ್ ಮಾಡ್ಕೊಂಡಿರ್ತಾಳೆ. ಸ್ಯೂಸೈಡ್ ಮಾಡ್ಕೊಂಡಿರೋ ದಿನ ಅವಳ ರೂಮ್ ಮೇಟ್ ಹೊರಗಡೆಯಿಂದ ರೂಮ್ನ ಲಾಕ್ ಮಾಡ್ಕೊಂಡು ಹೋಗಿರ್ತಾಳೆ. ಸೊ ಅವತ್ತಿಂದ ರಾತ್ರಿ ಸರಿಯಾಗಿ 2 ಗಂಟೆ 13 ನಿಮಿಷಕ್ಕೆ ಯಾರೋ ಒಳಗಡೆಯಿಂದ ನಾಕ್ ಮಾಡ್ತಾನೇ ಇರ್ತಾರೆ. ಸುಮಾರು 2 ವರ್ಷದಿಂದ ಇದು ನಿಂತಿತ್ತು, ಈಗ ಮತ್ತೆ ಶುರುವಾಗಿದೆ ಅಂತ ಹೇಳ್ತಾರೆ. ಆಗ ಶ್ರುತಿಗೆ ರಿಯಲೈಸ್ ಆಗುತ್ತೆ ತಾನು ಮಾಡಿರೋದು ತುಂಬ ದೊಡ್ಡ ತಪ್ಪು ಅಂತ. ಈ ಇನ್ಸಿಡೆಂಟ್ ಆದಮೇಲೆ ಶ್ರುತಿ ಆ ಜಾಗದಿಂದ ಶಿಫ್ಟ್ ಆಗ್ತಾಳೆ. ಬಟ್ ಶ್ರುತಿ ಆ ಜಾಗದಿಂದ ಶಿಫ್ಟ್ ಆದ್ರೇನು ಪದೇ ಪದೇ ದಿನ ರಾತ್ರಿ 2 ಗಂಟೆ 13 ನಿಮಿಷಕ್ಕೆ ಶ್ರುತಿಗೆ ಆ ರೂಮ್ ನಾಕ್ ಕೇಳಿಸ್ತಾನೆ ಇರುತ್ತೆ. ಸೊ ಫೈನಲಿ ಶ್ರುತಿ ಒಂದು ರಾತ್ರಿ ಅದೇ ಟೈಮ್ಗೆ ಸ್ಯೂಸೈಡ್ ಮಾಡ್ಕೊತಾಳೆ. ಬಟ್ ಅವಳ ರೂಮ್ ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಇವತ್ತಿನವರೆಗೂ ಆ ರೂಮಿಂದ ಆ ನಾಕ್ ಸೌಂಡ್